ನಮಸ್ಕಾರ. ದೀಪದ ಮಲ್ಲಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನಗಳ ನಂತರ ನಿಮ್ಮನ್ನು ಮಾತಾಡ್ಸೋಕ್ಕೆ ಬಂದಿದ್ದೀನಿ. ನಾನೊಂದು ಇಂಪಾರ್ಟೆಂಟ್ ಕೆಲಸಕ್ಕೋಸ್ಕರ ಇಷ್ಟು ದಿನ ದೀರ್ಘವಾದ ಬ್ರೇಕನ್ನು ತೊಗೊಂಡಿದ್ದೆ. ನಿಮ್ಮೆಲ್ರಿಗೂ ಬಹುತೇಕರಿಗೆ ಗೊತ್ತಿರುತ್ತೆ. ಇರಲಿ, ಇವತ್ತು ನಾನು ಒಂದು ಜಗತ್ತಿನಾದ್ಯಂತ ಇರುವ ಅನೇಕ ಮನಸ್ಸುಗಳನ್ನು, ಬದುಕುಗಳನ್ನು ಮುಟ್ಟಿ ತಟ್ಟಿ ಮಾತಾಡಿಸುವಂಥ ಒಂದು ಸಬ್ಜೆಕ್ಟನ್ನು ತೊಗೊಂಡು ಬಂದಿದ್ದೀನಿ. ಈ ವಿಚಾರ ನನ್ನ ಪರ್ಸ್ನಲ್ ಲೈಫ್ಗೆ ಕೂಡ ತುಂಬ ತುಂಬ ಕನೆಕ್ಟೆಡ್. ಸುಮಾರು ಜನಕ್ಕೆ ಈಗಾಗಲೇ ಗೆಸ್ ಮಾಡಲಿಕ್ಕಾಗಿರುತ್ತೆ. ಹೌದು, ಇವತ್ತು ನಾನು ಸ್ಪೆಷಲ್ ನೀಡ್ಸ್ ಚಿಲ್ಡ್ರನ್ ಕುರಿತಾಗಿ ಮಾತಾಡ್ತಾ ಇದ್ದೀನಿ. ಸ್ಪೆಷಲ್ ನೀಡ್ಸ್ ಅಂದ್ರೇ ವಿಶೇಷ ಅಗತ್ಯವುಳ್ಳ, ಯಾರಿಗೆ ಅವರ ಕೆಲಸವನ್ನು, ಅವರ ಬದುಕನ್ನು ನೇರವಾಗಿ ಸ್ವಂತವಾಗಿ ಅವರು ನಿಭಾಯಿಸೋಕ್ಕಾಗೋದಿಲ್ವೋ, ಅವರ ಅಗತ್ಯಗಳನ್ನು ಇತರರು ಪೂರೈಸುವಂಥ ಅನಿವಾರ್ಯತೆ ಇರುತ್ತೋ ಅಂಥ ವ್ಯಕ್ತಿಗಳ ಕುರಿತಾಗಿ ಮಾತಾಡೋಕ್ಕೆ ಬಂದಿದೆ. ಚಿಲ್ಡ್ರನ್ನೇ ಯಾಕೆ, ಸ್ಪೆಷಲ್ ನೀಡ್ ಚಿಲ್ಡ್ರನ್ನೇ ಯಾಕೆ, ಅಡಲ್ಟ್ ಇರಲ್ವಾ? ಈ ಥರ ಒಂದು ಸಮಸ್ಯೆಯನ್ನು ಇರುವಂಥ ವ್ಯಕ್ತಿಗಳು ಎಲ್ಲ ವಯಸ್ಸಿನವರು ಮಕ್ಕಳೇ. ಹಾಗಾಗಿ ಸ್ಪೆಷಲ್ ನೀಡ್ ಚಿಲ್ಡ್ರನ್ ಕುರಿತಾಗಿ ಇವತ್ತಿನ ನನ್ನ ಸಂಚಿಕೆ. ಬನ್ನಿ ನೋಡೋಣ. ನೀವು ನನ್ನ ಹಾಗೆ ಪೇರೆಂಟ್ ಆಗಿರ್ಬೋದು, ಅಥವಾ ಎಜುಕೇಟರ್ ಆಗಿರ್ಬೋದು, ಕೇರ್ ಗಿವರ್ ಆಗಿರ್ಬೋದು, ಏನೂ ಇಲ್ಲಪ್ಪ, ತುಂಬ ಕ್ಯೂರಿಯಾಸಿಟಿಯಿಂದ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡ್ರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ. ಈ ಎಪಿಸೋಡಲ್ಲಿ ಸ್ಪೆಷಲ್ ನೀಡ್ ಚಿಲ್ಡ್ರನ್ಗಳ ಪರ್ಸ್ನಲ್ ಲೈಫ್ ಹೇಗಿರುತ್ತೆ, ಅವರ ಚಾಲೆಂಜಸ್ ಏನು, ಮತ್ತು ಅವರ ಸಕ್ಸಸ್ ಸ್ಟೋರೀಸ್ ಏನು ಅನ್ನೋದನ್ನು ಕ್ರಿಸ್ಪಾಗಿ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಮೊದಲನೇದಾಗಿ ಸ್ಪೆಷಲ್ ನೀಡ್ಸ್ ಅನ್ನುವಂಥ ಒಂದು ಡೈವರ್ಸ್ಡ್ ಸ್ಪೆಕ್ಟ್ರಮ್ನ ಏನು ಅಂತ ತಿಳ್ಕೊಳ್ಳೋಣ. ಅದು ಆಟಿಸಮಿಂದ ಡೌನ್ ಸಿಂಡ್ರೋಮ್ ತನಕ ಆಗಿರ್ಬೋದು, ADHDಯಿಂದ ಸೆರೆಬ್ರಲ್ ಪಾಲ್ಸಿ ತನಕ ಆಗಿರ್ಬೋದು. ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಅದರದ್ದೇ ಆದ ಚಾಲೆಂಜಸ್ ಮತ್ತು ಸ್ಟ್ರೆಂತ್ಸ್ ಇದ್ದಾವೆ ಇನ್ ಟರ್ಮ್ಸ್ ಆಫ್ ಸೋಷಿಯಲ್ ಇಂಟ್ರ್ಯಾಕ್ಷನ್, ಕಮ್ಯುನಿಕೇಷನ್ ಆ್ಯಸ್ ವೆಲ್ ಆಸ್ ಡೈಲಿ ಲಿವಿಂಗ್ ಸ್ಕಿಲ್ಸ್. ಇದೆಲ್ಲದ್ರ ಬಗ್ಗೆ ನಾವು ಅರಿವನ್ನು ಹೆಚ್ಚಿಸ್ಕೊಳ್ತಾ ಹೋದ ಹಾಗೆ ನಮಗೆ ಅವರನ್ನು ಒಳಗೊಳ್ಳುವಂಥ ಇನ್ಕ್ಲೂಸಿವ್ ಆದಂಥ ಒಂದು ಸೊಸೈಟಿಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸರಿ, ಇಂಥ ಮಕ್ಕಳಿಗೆ ಎಜುಕೇಷನ್ ಸಿಸ್ಟಮನ್ನು ಹೇಗೆ ಇವರ ದಿಕ್ಕಿಗೆ ನೇವಿಗೇಟ್ ಮಾಡೋದು ಅಥವಾ ಎಜುಕೇಷನ್ ಸಿಸ್ಟಮ್ ಒಳಗಡೆ ಇವರಿಗೆ ಹೇಗೆ ಅಕಾಮಡೇಟ್ ಮಾಡೋದು? ಸ್ಪೆಷಲ್ ನೀಡ್ ಚಿಲ್ಡ್ರನ್ಗೆ ಸ್ಪೆಷಲ್ಲಾಗಿ ಇರಬೇಕಾಗುತ್ತೆ. ಪ್ರತಿಯೊಂದು ಅವ್ರಿಗೆ 1-to-1 ಇಂಟ್ರ್ಯಾಕ್ಷನ್, 1-to-1 ಡೈಲಾಗು ಮತ್ತು 1-to-1 ಥೆರಪಿಗಳು, ಇಂಡಿವಿಜುವಲ್ ಟ್ರೈನಿಂಗ್ ಮಾತ್ರ ಸಹಾಯ ಮಾಡುತ್ತೆ. ಮಾಸ್ ಕ್ಲಾಸ್ಗಳು ಅವ್ರಿಗೆ ಉಪಯೋಗ ಬರೋದಿಲ್ಲ. ಯಾಕೆಂದರೆ ಅವ್ರಿಗೆ ಇಂಡಿವಿಜುವಲ್ ಆಗಿ ಏನೇನೋ ಸಣ್ಣ ಪುಟ್ಟ ನ್ಯೂನತೆಗಳು, ಕೊರತೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸುವ ಹಾದಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ ಟ್ರೈನರು. ಇದು ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಅದನ್ನು ಅಫೋರ್ಡ್ ಮಾಡೋಕ್ಕೆ ಪ್ರತಿಯೊಬ್ಬ ಪೇರೆಂಟು ಎಕ್ವಿಪ್ಡ್ ಇದ್ದಾರಾ? ಅಥವಾ ಶಾಲೆಗಳು ಎಕ್ವಿಪ್ಡ್ ಇದ್ದರೂ ಕೂಡ ಶಾಲೆಗಳು ಟ್ರೈನ್ ಮಾಡುವಷ್ಟು ಎಜುಕೇಟೆಡ್ ಇದ್ದಾರಾ? ಅವರಲ್ಲಿ ಅಷ್ಟು ಸ್ಕಿಲ್ಸ್ ಇದೆಯಾ? ಅಥವಾ ಅಷ್ಟೊಂದು ಸ್ಪೆಷಲ್ ನೀಡ್ ಚಿಲ್ಡ್ರನ್ ಫ್ರೆಂಡ್ಲಿ ಅಟ್ಮಾಸ್ಫಿಯರನ್ನು ಅವರು ಮಾಡಿದ್ದಾರೆ? ಇನ್ಕ್ಲೂಸಿವ್ ಇಂಟಿಗ್ರೇಟೆಡ್ ಎಜುಕೇಷನ್ ಎಲ್ಲ ಶಾಲೆಗಳಲ್ಲೂ ಇದೆಯಾ? ಇಲ್ಲ. ನಾನು ನನ್ನ ಪರ್ಸ್ನಲ್ ಲೈಫ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಬೇಕು ಅಂದರೆ, ನನ್ನ ಮಗನಿಗೆ ಫಸ್ಟು ಇತ್ತೀಚೆಗಷ್ಟೇ ಅವನಿಗೆ ಜೆನೆಟಿಕಲ್ ಡಿಸಾರ್ಡರ್ ಅಂತ ಗೊತ್ತಾಗಿದ್ದು. ಅಲ್ಲಿ ತನಕ ಅವನಿಗೆ ಆಟಿಸಮ್ ಅನ್ನೋರು, ADHD ಅನ್ನೋರು, ಕಾಂಬಿನೇಷನ್ ಆಫ್ ಸ್ಪೀಚ್ ಡಿಲೇ ಆ್ಯಂಡ್ ADHD ಅನ್ನೋರು, ತುಂಬ ಥರದ್ದು ಬೇರೆ ಬೇರೆ ಒಂದೊಂದು ಎವಾಲ್ವ್ ಆಗ್ತಾನೆ ಹೋಗ್ತಾ ಇತ್ತು. ನನಗೆ ತೀರಾ ಅವನ ಜೊತೆಲೇ ನಾನು ಕಲಿತಾ ಹೋಗ್ತಾಯಿದ್ದು. ಒಬ್ಬರಂತೂ ಮೊದಲನೇ ಸತಿ ನಾನು ಅವನ್ನ ಕರ್ಕೊಂಡು 2 ವರ್ಷ ಆಯಿತು. ಫಸ್ಟ್ ಅವನಿಗೆ ಮೊದಲನೇ ವರ್ಷ ಎಲ್ಲ ಮಕ್ಕಳು ಬಾಯ್ ಮಾಡೋರು, ಹಾಯ್ ಮಾಡೋರು. ಮೊದಲನೇ ವರ್ಷಕ್ಕೆ ಕೇಕ್ ಕಟ್ ಮಾಡಿದ್ರೆ ಎಲ್ಲರೂ ಬರ್ಡೇ ವಿಶ್ ಮಾಡಿದ್ರೆ ನಗೋರು ಎಲ್ಲ ನೋಡೋರಲ್ಲ. ನನ್ನ ಮಗ ಆ ಥರ ಏನೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಒಂದು ಬೆಣ್ಣೆ ಮುದ್ದೆ ಥರ ಒಂದು ಕಡೆಗೆ ಸುಮ್ಮನೆ ಕೂತಿರ್ತಿದ್ದ ವಿತೌಟ್ ಎನಿ ಎಕ್ಸ್ಪ್ರೆಷನ್ಸು. ಮತ್ತು ಕೈ ಎತ್ತಿ ಬಾಯ್ ಮಾಡ್ತಾ ಇರಲಿಲ್ಲ. ನನಗೆ ಅದೇನು ಗೊತ್ತಾಗ್ತಿರಲಿಲ್ಲ. ಮತ್ತು ಮಗುವಿಂದ ಮಗುಗೆ ಮೈಲ್ ಸ್ಟೋನ್ಸು ವ್ಯತ್ಯಾಸ ಆಗೋದು ತುಂಬ ಸಹಜ ಅಂತ ಹೇಳಿ ಅದನ್ನು ನಾವು ಹಾಗೆ ಅದನ್ನು ಅರ್ಥ ಮಾಡಿಕೊಂಡು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಆಮೇಲೆ 2 ವರ್ಷ ಆಗೋಷ್ಟೊತ್ತಿಗೆ ನನಗೆ ಸೆನ್ಸ್ ಆಗೋಕ್ಕೆ ಶುರು ಆಯಿತು. ಮತ್ತು ಅವನ ಪೀಡಿಯಾಟ್ರಿಷಿಯನ್ ರೆಗ್ಯುಲರ್ ವ್ಯಾಕ್ಸಿನೇಷನ್ಗೆ ಹೋದಾಗ, ಇಲ್ಲ ನೀವು ಒಂದು ಸಲ ನೀವು ನ್ಯೂರಾಲಜಿ ಅಥವಾ ಚೈಲ್ಡ್ ಸೈಕ್ಯಾಟ್ರಿ ಏನಾದರೂ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಒಬ್ಬರ ಹತ್ರ ಹೋಗಿದ ತಕ್ಷಣ ಅವರು ನಮ್ಮನ್ನು ಅಪರಾಧಿ ಅಂತ ಲೇಬ್ಲಿಂಗ್ ಮಾಡಿದ್ರು. ನಮ್ಮನ್ನು ತುಂಬ ತಡವಾಗಿ ಕರ್ಕೊಂಬಂದಿದ್ದೀರಾ ನೀವು, 2 ವರ್ಷ ಆಗಿದೆ. ಅವನ 2ನೇ ವರ್ಷದ ಬರ್ತ್ಡೇ ಆಸ್ಪಾಸ್ನಾಗ ಕರ್ಕೊಂಡು ಹೋಗಿದ್ದು. ಇನ್ನು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಟ್ರೀಟ್ಮೆಂಟೇ ಇಲ್ಲ ಈ ಇದಕ್ಕೆ. ಅಷ್ಟು ಹ್ಯಾಂಡ್ಸಮ್ ಚೈಲ್ಡನ್ನು ನೀವು ಹೀಗೆ ಹಾಳು ಮಾಡಿ ಇಟ್ಟಿದ್ದೀರಾ, ನಿಮಗೇನಾದರೂ ರೆಸ್ಪಾನ್ಸಿಬಿಲಿಟಿ ಇದೆಯಾ, ಅದು ಇದು ಅಂತ ಚೆನ್ನಾಗಿ ಬೈದರು. ಮಗನಿಗೆ ಹಂಗೆ ಆಗಿದೆ ಅನ್ನೋ ದುಃಖ ಒಂದು ಕಡೆ, ಈ ಅಮ್ಮನ ಹತ್ರ ಎಕ್ಕಚಕ್ಕ ಬೈಸ್ಕೊಳ್ಳೋದು ಇನ್ನೊಂದು ಕಡೆಗೆ. ತುಂಬ ಅಂದರೆ ತುಂಬ ಹರ್ಟ್ ಆಯ್ತು. ಕೊನೆಗೆ ಅವರು ಒಂದು ಪ್ಯಾಕೇಜನ್ನು ಡಿಸೈನ್ ಮಾಡಿ ನಮಗೆ ಒಂದು ಮಂತ್ಲಿ ಒಂದು 35,000 ಎಷ್ಟೋ ಆಗೋ ಥರದ್ದೊಂದು ಪ್ಯಾಕೇಜನ್ನು ಡಿಸೈನ್ ಮಾಡಿ, ಇದನ್ನು ನೀವು ಫಾಲೋ ಮಾಡಿದ್ರೆ ಇಂಡಿವಿಜುವಲ್ ಟ್ರೈನಿಂಗನ್ನು ಕೊಡ್ತೀವಿ, ನಿಮ್ಮ ಮಗು ಇಂಪ್ರೂವ್ ಆಗ್ತಾರೆ ಅಂತ ಹೇಳಿದ್ರು. ಸೀರಿಯಸ್ಲಿ ಸೇಯಿಂಗ್, ನಮ್ಮ ಮಂತ್ಲಿ ಇನ್ಕಮನ್ನು ಮತ್ತು ಈ ಫೀಸನ್ನು ಮ್ಯಾಚ್ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ಅಲ್ಲಿಗೆ ಆ ಪ್ಲ್ಯಾನು ಡ್ರಾಪ್ ಆಯಿತು. ಸೊ ಇನ್ನೇನು ಮಾಡ್ಬೋದು ಅಂತ ಹೇಳಿ ಹೊಸದಾಗಿ ಸುಮಾರು ಡಾಕ್ಟರ್ ಕನ್ಸಲ್ಟೇಷನು, ಪ್ರೈವೇಟು, ಗೌರ್ಮೆಂಟು, NGOಗಳು ಎಲ್ಲ ಓಡಾಡಿದ್ವಿ. ಸೊ ಸುಮಾರು ಅವನಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಸಿಕ್ತು. ಅವನು ಇಂಪ್ರೂವ್ ಆಗೋಕ್ಕೆ ಶುರುವಾಗಿದ್ದ. ಒಂದೊಂದು ಥೆರಪಿಯಲ್ಲೂ ಅವನ ಬೆಟರ್ಮೆಂಟ್ ಕಾಣಿಸ್ತಾ ಇತ್ತು. ಅವ್ನು ಕೋಆಪ್ರೇಟ್ ಮಾಡ್ತಾ ಇದ್ದ. ಬಟ್
ಅವನ ಮೂಲ ಸಮಸ್ಯೆಯೇ ಬೇರೆ ಇತ್ತು ಅನ್ನೋದು ನನಗೆ ತುಂಬ ತಡವಾಗಿ ಗೊತ್ತಾಯಿತು. ಅವನ ಆಟಿಸಮ್, ADHD ಅದೆಲ್ಲವೂ ಕೂಡ, ಅವನ ಬಿಹೇವಿಯರಲ್ ಇಶ್ಯೂ ಎಲ್ಲವೂ ಕೂಡ ಒಂದೊಂದು ಸಿಂಪ್ಟಮ್ಸ್ ಆಗಿತ್ತು ಹೊರತು ಸಮಸ್ಯೆ ಅದಾಗೇ ಇರಲಿಲ್ಲ. ಮೂಲ ಸಮಸ್ಯೆಯೇ ಬೇರೆ ಆಗಿತ್ತು. ಜೆನೆಟಿಕಲ್ ಡಿಸಾರ್ಡರ್ ಆಗಿತ್ತು. ಅದು ಸ್ಪೈನೋಸೆರೆಬೆಲಮ್ ಅಟ್ಯಾಕ್ಸಿಯಾ, ಸ್ಪೈನಲ್ ಕಾರ್ಡು ಮತ್ತು ಸೆರೆಬೆಲಮ್ ಏನಿದೆ ಅದು ಶ್ರಿಂಕ್ ಆಗ್ತಾ ಹೋಗಿತ್ತು. ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಅವನು ಸದ್ಯದ ಪರಿಸ್ಥಿತಿಯಲ್ಲಿ ಇದ್ದಾನೆ. ಸೊ ಅದು ಅಂದರೆ ಅದು ಇಡೀ ಜಗತ್ತಿನಾದ್ಯಂತ ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳುವ ಹಾಗೆ ಇಡೀ ಜಗತ್ತಿನ ಯಾವ ಮೂಲೆಯಲ್ಲೂ, ಯಾವ ಆಸ್ಪತ್ರೆ, ಯಾವ ಡಾಕ್ಟ್ರು ಯಾರಿಗೂ ಕೂಡ ಅದನ್ನು ಸರಿ ಮಾಡುವಂಥ ಸ್ಕಿಲ್ಲು ಇಲ್ಲ. ಮತ್ತು ಈ ಜಿನೋಮ್ ಥೆರಪಿಗಳು ಎಲ್ಲ ಇನ್ನೂ ಏನು ಅದರ ರಿಸರ್ಚ್ ಎಲ್ಲ ನಡೀತಾ ಇರೋದ್ರಿಂದ ಅದು ಬಹುಶಃ ಇವನ ಸಮಸ್ಯೆಗೆ ಟ್ರೀಟ್ಮೆಂಟು ಅಥವಾ ಥೆರಪಿಗಳು ಕಂಡುಹಿಡಿದ್ರೂ ಈಗಾಗಲೇ ಅವನು ಅಡ್ವಾನ್ಸ್ ಸ್ಟೇಜ್ ತಲುಪಿಬಿಟ್ಟಿರೋದ್ರಿಂದ ಅದು ಕೂಡ ಅವನಿಗೆ ಸರಿಯಾಗಿ ವರ್ಕ್ ಆಗೋದು ಕಷ್ಟ ಅಂತ ಹೇಳ್ತಿದ್ದಾರೆ. ನೋಡಬೇಕು, ಇನ್ನೂ ನಾವು ಹೋಪನ್ನು ಕಳ್ಕೊಂಡಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಈ ವಿಷಯ ನಾನು ತುಂಬ ಜನರಿಕ್ಕಾಗಿ ಮಾತಾಡೋಕ್ಕೆ ಬಯಸ್ತೀನಿ. ಬಟ್ ಅವನ ಉದಾಹರಣೆಯನ್ನು ತೊಗೊಂಡೆ, ಸ್ಕೂಲ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾರೆ. ಅವನಿಗೆ ಒಂದು ಸ್ಕೂಲಿಗೆ ಕರ್ಕೊಂಡು ಹೋದ್ವಿ, ಅಂದರೆ ಆಟಿಸಮ್ ಎಲ್ಲ ಇರೋದ್ರಿಂದ ಥೆರಪಿಗಳು ಕರ್ಕೊಂಡು ಹೋಗೋದ್ರ ಜೊತೆಗೆ ರೆಗ್ಯುಲರ್ ಸ್ಕೂಲಿಂಗ್ಗೆ ಕಳಿಸ್ಬೇಕು ಅಂತ ನನಗೆ ಆಸೆ. ನನಗೆ ಅವನ್ನ ಮೇನ್ ಸ್ಟ್ರೀಮ್ ಸ್ಕೂಲಲ್ಲಿ ಕಳಿಸ್ಬೇಕು ಅಂತ. ತೀರಾ ಮೇನ್ ಸ್ಟ್ರೀಮ್ ಸ್ಕೂಲಲ್ಲಿ ಆಗಲ್ಲ, ಏನು ಸ್ಟೇಟ್ ಬೋರ್ಡು ಆ ಥರದ್ರಲ್ಲೆಲ್ಲ ಆಗಲ್ಲ. ಒಂದು ಕೆಲಸ ಮಾಡೋಣ, ಅವನ್ನ ಮಾಂಟೆಸರಿಗೆ ಹಾಕಿದ್ರೆ ಅಲ್ಲಿ ಏನು ಸ್ವಲ್ಪ ಕೈ ಬಳಕೆ ಮತ್ತು ಪ್ರತಿಯೊಂದನ್ನು ಅಡ್ರೆಸ್ ಮಾಡ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್ಲು, ಮೋಟಾರ್ ಸ್ಕಿಲ್ಸು, ಮತ್ತು ಅವನ ಬೇರೆ ಎಲ್ಲ ಹೋಲಿಸ್ಟಿಕ್ ಆಗಿ ಅವನಿಗೆ ಟ್ರೈನಿಂಗ್ ಆಗುತ್ತೆ ಅಂತ ಹೇಳಿ ನಾವು ಮಾಂಟೆಸರಿನ ಚೂಸ್ ಮಾಡಿದ್ವಿ. ಒಂದು ಮಾಂಟೆಸರಿ 1.5 ಲಕ್ಷ ಇತ್ತು ವರ್ಷಕ್ಕೆ. ಸರಿ ಆಯಿತು, ಅದನ್ನು ಹೆಂಗೆ ಅಫೋರ್ಡ್ ಮಾಡೋದು ಟ್ರೈ ಮಾಡೋಣ ಅಂಥೇಳಿ ಅದನ್ನು ಮುಂದುವರೆದ್ವಿ. ಅಲ್ಲೇನಾಯಿತು ಅಂದರೆ, ಮೊದಲನೇ ದಿನ ಅವನ್ನ ನೋಡಿದ ತಕ್ಷಣವೇ ನಮಗೆ ಇವ್ನಿಗೆ ಅಡ್ಮಿಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ತುಂಬ ಇದು ಮಾಡಿದ್ರು. ನಾವು ಕೈ ಕಾಲು ಹಿಡಿದು ಕೇಳಿದ್ವಿ, ಕೊನೆಗೆ ಒಪ್ಕೊಂಡ್ರು, ಕೊಡ್ತೀವಿ, ಬಟ್ಟು ನೀವು ಅವನಿಗೆ ಒಬ್ಬ ಶ್ಯಾಡೋ ಟೀಚರ್ನ ಕೊಡಬೇಕು ಅಂತ ಹೇಳಿದ್ರು. ಅಂದರೆ ಆ ಸ್ಕೂಲ್ನಲ್ಲಿರುವಂಥ ಟೀಚರ್ಸ್ ಜೊತೆಗೆ ಇವನ ಜೊತೆಯಲ್ಲೇ ಇದ್ದು ಸ್ಕೂಲಲ್ಲಿ ಏನು ಎಕ್ವಿಪ್ಮೆಂಟ್ ಇದೆ, ಆ ಸ್ಕೂಲಿನ ಸಿಸ್ಟಮ್ ಏನಿದೆ ಅದನ್ನು ಇವನಿಗೆ ಪರ್ಸ್ನಲಾಗಿ ಟ್ರೈನ್ ಮಾಡೋಕ್ಕೆ ಒಬ್ಬ ಟೀಚರನ್ನು ನಾವು ಪ್ರೊವೈಡ್ ಮಾಡಬೇಕು ಅಂತ. ಆ್ಯಂಡ್ ಅವ್ರು ಹೈರ್ ಮಾಡಿ ನಾವು ಅದಕ್ಕೆ ಪೇ ಮಾಡೋದು ಅಲ್ಲ, ನಾವೇ ಹುಡುಕಬೇಕಿತ್ತು. ಸರಿ, ಫೈನಲಿ ನಾವೊಂದು NGO ಮೂಲಕ ಒಬ್ಬ ಪರ್ಸನನ್ನು ನಾವು ಹೈರ್ ಮಾಡಿದ್ವಿ. ಆ ಪರ್ಸನ್ಗೆ 12,000 ಸಂಬಳ ಇರಲಿ. ಆ 12,000 ಸಂಬಳ ಕೊಟ್ಟು ಅವನ ಜೊತೆಯಲ್ಲಿ ಅವನ ಕೇರ್ ಟೇಕರಾಗಿ ನಾವು ನೇಮಿಸ್ಕೊಂಡ್ವಿ. ಕ್ಲಾಸ್ ರೂಮ್ಗೆ ಹೋಗಿ ಅವ್ನ ಪಕ್ಕದಲ್ಲೇ ಕೂತು 1 to 1 ಅವ್ನಿಗೆ ಏನು ಅವ್ರು ಹೇಳ್ತಾರೆ ಅದನ್ನೆಲ್ಲ ಹೇಳಿಕೊಟ್ಟು ವಾಪಸ್ ಕರ್ಕೊಂಬಂದು ಅಲ್ಲಿಂದ ಬಂದಮೇಲೆ ಇಂಡಿವಿಜುವಲ್ ಥೆರಪಿ ಕಳಿಸೋದು ನಮ್ಮ ಪ್ಲ್ಯಾನ್ ಆಗಿತ್ತು. ಸೊ ಅದನ್ನು ಮಾಡ್ತಾಯಿದ್ವಿ. ಅವ್ರೇನಂತ ಹೇಳಿದ್ರು, ಇಡೀ ದಿನ ನಿಮ್ಮ ಮಗ ಸ್ಕೂಲಲ್ಲಿ ಇರೋದು ಬೇಡ, ಬೇರೆ ಮಕ್ಳಿಗೆ ಕಲಿಯೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ 1 ತಿಂಗಳು 1 ಅವರ್ ಕಳಿಸಿ ಟ್ರೈ ಮಾಡ್ತೀವಿ, ಆಮೇಲೆ ನಿಧಾನಕ್ಕೆ ನಂಬರ್ ಆಫ್ ಅವರ್ಸ್ನ ಜಾಸ್ತಿ ಮಾಡ್ತಾ ಹೋಗೋಣ ಅಂತ. ಓಕೆ, 1 ಅವರ್ ಕಳಿಸಿದ್ವಿ. ಆಮೇಲೆ ನೆಕ್ಸ್ಟ್ ಮಂತು ಇಲ್ಲ, ಇನ್ನು 1 ಅವರ್ ಕಂಟಿನ್ಯೂ ಆಗಲಿ ಅಂತ. ಅದರ ನೆಕ್ಸ್ಟ್ ಮಂತು ಮಿಡ್ ಟರ್ಮ್ ಆಲ್ಮೋಸ್ಟ್ ಬರೋಕ್ಕೆ ಶುರು ಆಗಿತ್ತು, ಅಕ್ಟೋಬರ್ ಹಾಗೆ 1 ಅವರ್ ಅಂತಂದರು. ಆಮೇಲೆ ಪೋಸ್ಟ್ ಮಿಡ್ ಟರ್ಮು ವೆಕೇಷನ್ ಆದಮೇಲೆ 2 ಅವರ್ಸ್ ಕಳಿಸಿ ಅಂದರು. ಸೊ ಎಂಟೈರ್ ಇಯರ್ ಮುಗಿದೋಯ್ತು. ಡೈಲಿ 2 ಅವರ್ಸ್ಗೆ ಆ 2 ಅವರ್ಸ್ಗೆ ಒಬ್ಬ ಶ್ಯಾಡೋ ಟೀಚರ್ನ ಕೊಟ್ಟು ನಾವು 1 ಇಯರ್ ಅವನ್ನ ಕಳಿಸಿದ್ವಿ. ಅವನಿಗೆ ಆವಾಗ ಅವನು ಇಷ್ಟು ಅದು ಅಂದರೆ ಈಗ ಅವನಿಗೆ ಸ್ಲೋಲಿ ಪ್ರೋಗ್ರೆಸಿಂಗ್ ಡಿಸೀಸ್ ಆಗಿರೋದ್ರಿಂದ ಆವಾಗ ಅವನು ಈಗಿರೋಷ್ಟು ವರ್ಸ್ಟ್ ಕಂಡೀಷನಲ್ಲಿ ಇರಲಿಲ್ಲ ಮೆಡಿಕಲಿ ಸೇಯಿಂಗ್. ಸೊ ಹಾಗಾಗಿ ಒಂಚೂರು ಅವನು ಸ್ಕೂಲ್ ಡೇಗೆ ಸ್ಟೇಜ್ ಮೇಲೆ ಹತ್ಬಿಟ್ಟು ಇಳ್ದ. ನಮಗೆ ಫುಲ್ಲು ಥ್ರಿಲ್ಲಾಗಿ ಹೋಯಿತು. ಆಮೇಲೆ ಏನೂ ಮಾಡಲಿಲ್ಲ, ಬಟ್ ಹತ್ತಿ ಇಳ್ದ. ಆಮೇಲೆ ಕೃಷ್ಣನ್ ಡ್ರೆಸ್ ಮಾಡಿದರು, ಇನ್ಯಾವುದೋ ರಂಜಾನ್ ಸೆಲೆಬ್ರೇಷನು, ಪ್ರತಿಯೊಂದು ಈವೆಂಟ್ಗಳನ್ನು ಮಾಡೋರು. ನಮಗೆ ನಮ್ಮ ಲೈಫಿನ ಬೆಸ್ಟ್ ಮೂಮೆಂಟನ್ನ ಕೊಟ್ಟ ಸ್ಕೂಲು ಅನ್ನೋದಕ್ಕೆ ನಮಗೆ ಗ್ರ್ಯಾಟಿಟ್ಯೂಡ್ ಇದೆ ಹೊರತಾಗಿ ಕಲಿಕೆಯ ದೃಷ್ಟಿಯಿಂದ ತುಂಬ ದೊಡ್ಡ ನಿರಾಶೆ ಆಯಿತು. ಮತ್ತು ಈ ನಮಗೆ ಹಾಗೆ ಅವನ ಕಲಿಕೆ ಇರಲಿ, ಅದರಿಂದ ನಾವು ಕಲ್ತಿದ್ದೇನಿದೆಯಲ್ಲ ಅದು ಸಮಾಜಕ್ಕೆ ಒಂದು ಕಲಿಕೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನೀಗ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಸೊ ಹೀಗೆ ಎಜುಕೇಷನ್ ಸಿಸ್ಟಮ್ಮು ಪೇರೆಂಟ್ ಫ್ರೆಂಡ್ಲಿ, ಸ್ಪೆಷಲ್ ನೀಡ್ ಫ್ರೆಂಡ್ಲಿ, ಚಿಲ್ಡ್ರನ್ ಫ್ರೆಂಡ್ಲಿ ಆಗಿದೆಯಾ ಅನ್ನೋದನ್ನು ನೋಡ್ಕೋಬೇಕು. ಸೊ ನನಗೆ ಉತ್ತರ ಅಂತೂ ಸಿಕ್ಕಿಲ್ಲ. ನಮ್ಮ ಪಾಲಿಸಿಗಳ ಲೆವೆಲಲ್ಲಿ ಏನಾದರೂ ಆಗ್ಬೋದಾ ಗೊತ್ತಿಲ್ಲ. ಅದನ್ನು ಕೂಡ ನಾವು ಏನೋ ಒಂದಷ್ಟು ಸಪೋರ್ಟ್ ಗ್ರೂಪನ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ಮೆಮೊರಾಂಡಮ್ ಎಲ್ಲ ಮಾಡಿ ಒಂದು ಡಿಪಾರ್ಟ್ಮೆಂಟಿಗೆ ಏನಾದರೂ ಕೊಡ್ಬೋದಾ, ಈ ಥರದನ್ನೆಲ್ಲ ಇನ್ನೊಂಚೂರು ನಾವು ಡಿಸ್ಕಸ್ ಮಾಡಬೇಕು. ನಿಮ್ಮಲ್ಲಿ ಯಾರಿಗಾದರೂ ಇದನ್ನು ಇನಿಷಿಯೇಟ್ ಮಾಡೋ ಆಸಕ್ತಿ ಇದ್ದರೆ, ಅಥವಾ ಇದ್ರ ಜೊತೆಗೆ ಇನ್ವಾಲ್ವ್ ಆಗೋ ಆಸಕ್ತಿ ಇದ್ದರೆ, ಅಥವಾ ಈಗಾಗಲೇ ನೀವಿಂತ ಇನಿಷಿಯೇಟ್ ಮಾಡಿದರೆ ಪ್ಲೀಸ್ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ.
ಸೊ ಅದು ನನಗೂ ಮತ್ತು ಇತರರಿಗೂ ಕೂಡ ಸಹಾಯ ಆಗುತ್ತೆ. ಎನಿವೆ ಎಜುಕೇಷನ್ ಸಿಸ್ಟಮನ್ನು ಹೀಗೆ ನಾವು ಇನ್ನೊಂದಷ್ಟು ಸ್ಪೆಷಲ್ ನೀಡ್ಸ್ ಚಿಲ್ಡ್ರನ್ ಫ್ರೆಂಡ್ಲಿ ಮಾಡಬೇಕಾಗಿದೆ. ಇನ್ನೊಂದು ಪೇರೆಂಟಿಗೆ ಒಂದು ಸಪೋರ್ಟ್ ಗ್ರೂಪ್ಗಳು ತುಂಬ ಮುಖ್ಯ. ನಮ್ಮ ಸಮಾಜ ನಮ್ಮನ್ನು ಹೇಗೆ ನೋಡುತ್ತೆ, ಅಸಹ್ಯವಾಗಿ ನೋಡುತ್ತೆ. ಅಂದರೆ ಒಂದು ಸ್ಪೆಷಲ್ ನೀಡ್ಸ್ ಚಿಲ್ಡ್ರನ್ಗಳು ಅಂದರೆ ಎಲ್ಲರೂ ಸ್ಮಾರ್ಟ್ ಲುಕ್ಕಿಂಗ್ ಇರೋಲ್ಲ, ಎಲ್ಲರೂ ಕಾಯಿಲೆ ಇದಾಗೆ ಅಂದರೆ ಅದೊಂಥರ ಮೆಸ್ಸಿಯಾಗಿ ಜಗತ್ತು ಕಾಣುತ್ತೆ. ಜಗತ್ತಿನ ಸೌಂದರ್ಯ ಮೀಮಾಂಸೆಯಲ್ಲಿ ಆ ಕ್ಯಾಟಗರಿಯಲ್ಲಿ ಬರದೇ ಇರುವಂಥ ಒಂದು ಲುಕ್ಸ್ ಇರುವಂಥ ಮಕ್ಕಳು, ನಮ್ಮ ಮಕ್ಕಳು. ಬಾಯಲ್ಲಿ ಸಲೈವ ಜೊಲು ಸುರಿತಾ ಇರುತ್ತೆ, ಇನ್ನೇನೋ ಕೂತಿದ್ದ ಜಾಗದಲ್ಲಿ ಉಚ್ಚೆ ಮಾಡ್ಕೋತಾರೆ, ಕಕ್ಕ ಮಾಡ್ಕೋತಾರೆ, ಅಥವಾ ದೊಡ್ಡ ದೊಡ್ಡ ಮಕ್ಕಳನ್ನ ಸೊಂಟದಲ್ಲಿ ಎತ್ಕೊಂಡು ಓಡಾಡ್ತಾ ಇರಬೇಕಾಗತ್ತೆ. ನಮ್ಮನ್ನು ಮತ್ತು ಅಗ್ರೆಸಿವ್ ಇರ್ತಾರೆ ಮಕ್ಕಳು, ರೋಡಲ್ಲಿ ಕಿರಿಚ್ತಾರೆ. ಒಂದು ಗ್ರೂಪ್ ಪಬ್ಲಿಕ್ ಕಾಮನ್ ಸೆನ್ಸ್ ಇರಲ್ಲ ಮಕ್ಕಳಿಗೆ. ಸೊ ಇವ್ರಿಗೆ ಕಿರಿಕಿರಾಗುತ್ತೆ, ತೊಂದರೆ ಆಗುತ್ತೆ. ಅಫ್ಕೋರ್ಸ್ ನಾವು ಈಗಾಗಲೇ ಪೇರೆಂಟ್ಸು ಒಂಥರ ಸಮಾಜದಿಂದ ಬಹಿಷ್ಕೃತರು. ಒಂದು ಮಕ್ಕಳ ಕಾರಣಕ್ಕೋಸ್ಕರ ನಾವು ಹ್ಯಾಂಡಿಕ್ಯಾಪ್ಡ್, ನಾವು ಎಲ್ಲೂ ಆಚೆಗೆ ಹೋಗೋಕ್ಕಲ್ಲ. ನಾನು ಇನ್ಫ್ಯಾಕ್ಟ್ ಈಗ ಡಿಸೀಸ್ ಇನ್ನೂ ಹೆಚ್ಚು ವರ್ಸನ್ ಆಗ್ತಾ ಇರೋದ್ರಿಂದ ನಾನು ಸುಮಾರು 1.5 ಇಯರಿಂದ ನಾನು ತೀರಾ ಅನಿವಾರ್ಯ ಅನ್ನೋದು ಹೊರತು 3 hours ಹಾಫ್ ಡೇ ಹೊರತಾಗಿ ನಾನು ಆಚೆಗೆ ಹೋಗಿಲ್ಲ. ಅದು ಇಡೀ 1.5 ವರ್ಷದಲ್ಲಿ ಹಾರ್ಡ್ಲಿ ಒಂದು 5 to 6 ಟೈಮ್ಸ್ ಅಷ್ಟೆ. ಸೊ ಹಾಗೆ ಹೌಸ್ ಅರೆಸ್ಟ್ ಆಗುವಂಥ ಅನಿವಾರ್ಯತೆ ಇರುತ್ತೆ. ಇಲ್ವಾ ನಮ್ಮ ಹತ್ರ ದುಡ್ಡಿತ್ತ, ನಾವು ಅಪ್ಪರ್ ಮಿಡ್ಲ್ ಕ್ಲಾಸು ಅಥವಾ ನಾವು ಸೋಕಾಲ್ಡ್ ಎಲೈಟ್ ಕಮ್ಯುನಿಟಿಯ ಪೀಪಲ್ ಆಗಿದ್ದರೆ ನಾವು ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ನಮಗೆ ಬೇಕಾದಾಗ ಒಂದೊಂದಕ್ಕೂ ಒಬ್ಬೊಬ್ಬರನ್ನ ನಾವು ನೇಮಿಸಿ ನಾವು ನಮ್ಮ ಪ್ಯಾಷನನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಎಲ್ರಿಗೂ ಇಂಥ ಪ್ರಿವಿಲೇಜಸ್ ಇರೋಲ್ಲ, ಎಲ್ಲರೂ ಅಷ್ಟೊಂದು ಕೇಳ್ಕೊಂಡು ಬಂದಿರೋಲ್ಲ. ಹಾಗಾಗಿ ನಾವು ನಮ್ಮ ಕನಸು, ಆಸೆ, ಪ್ಯಾಷನ್ ಅದನ್ನೆಲ್ಲ ನಾವು ಒಂದು ಸ್ವಲ್ಪ ಕಟ್ಟಿ ಅಟ್ಟದ ಮೇಲೆ ಎಲ್ಲಾದರೂ ಹಾಕಿ, ಅಥವಾ ನಮಗೂ ಕಾಣಿಸ್ದೇ ಇರೋಂಗೆ ಎಲ್ಲಾದರೂ ಮಂಚದ ಕೆಳಗಡೆ ತಳ್ಳಿಬಿಟ್ಟು ನಾವು ಈ ಥರದೊಂದು ಬದುಕನ್ನು ಅಡಾಪ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಆ್ಯಂಡ್ ದಿಸ್ ಇಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಎಥಿಕಲ್ ರೆಸ್ಪಾನ್ಸಿಬಿಲಿಟಿ. ಎನಿವೇಸ್, ಇದು ಪಬ್ಲಿಕ್ಗೆ ಇದು ನ್ಯೂಸೆನ್ಸ್ ಅಂತ ಅನ್ನಿಸುವಂಥ ಒಂದು ಬಿಹೇವಿಯರ್ ಇರುತ್ತೆ ಮಕ್ಕಳಿಗೆ. ಸೊ ನಮ್ಮನ್ನು ಅಸಹ್ಯವಾಗಿ ನೋಡ್ತಾರೆ, ಅಥವಾ ಅನುಕಂಪದಲ್ಲಿ ನೋಡ್ತಾರೆ, ಅಥವಾ ನಮಗೆ ಇರಿಟೇಟ್ ಮಾಡ್ಕೋತಾರೆ, ಹೀಗೆಲ್ಲ ಇರುತ್ತೆ. ಈ ಥರದ್ದೇ ಒಂದು ಗ್ರೂಪ್ಗಳು ಯಾರೇ ಅಂತ ಸ್ಪೆಷಲ್ ನೀಡ್ ಚಿಲ್ಡ್ರನ್ಗಳ ಫ್ಯಾಮಿಲಿ ಏನಿರುತ್ತೆ, ನಮ್ಮದೇ ಆದ ಒಂದು ಗ್ರೂಪ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ, ನಮಗೆ ವಿನಾಕಾರಣ ಅನುಕಂಪ ತೋರಿಸಲ್ಲ ಅಲ್ಲಿ, ಮತ್ತು ವಿನಾಕಾರಣ ಕಿರಿಕಿರಿ ಮಾಡ್ಕೊಳ್ಳಲ್ಲ. ಪ್ರತಿಯೊಂದು ಸಮಸ್ಯೆಗಳು ಒಂದಲ್ಲ ಒಂದು ಸ್ವರೂಪ ಬೇರೆ ಇರ್ಬೋದು, ಬಟ್ ಅದರ ಪೇಯ್ನು ಎಲ್ಲ ಪೇರೆಂಟ್ಗಳಿಗೂ ಗೊತ್ತಿರೋದ್ರಿಂದ ನಮಗೆ ಹೆಚ್ಚು ಎಂಪಥೆಟಿಕ್ ಆದ ಪ್ರತಿಕ್ರಿಯೆಗಳು ಸಿಗ್ತವೆ ಮತ್ತು ಹೆಚ್ಚು ರಿಯಲಿಸ್ಟಿಕ್ ಆದ ಸೊಲ್ಯೂಷನ್ಸ್ ಸಿಗ್ತವೆ. ಹಾಗಾಗಿ ಆನ್ಲೈನ್ ಗ್ರೂಪ್ಗಳಾಗಿರ್ಬೋದು ಅಥವಾ ಕಮ್ಯುನಿಟಿಗಳು ಎಲ್ಲೆಲ್ಲಾದರೂ ಇದ್ದರೆ ಆ ಥರ ಕಮ್ಯುನಿಟಿಗಳ ಭಾಗವಾಗೋದು ತುಂಬ ಮುಖ್ಯ. ಈಗಂತೂ ಫೇಸ್ಬುಕ್ಗಳಲ್ಲಿ ಅಂಥ ಗ್ರೂಪ್ಗಳಿದ್ದಾವೆ, ಬೇರೆ ಎಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಕೂಡ ಆ ಥರ ಗ್ರೂಪ್ಗಳಿದ್ದಾವೆ. ಎಕ್ಸ್ಪ್ಲೋರ್ ಮಾಡೋಕ್ಕೆ NGOಗಳಿದ್ದಾರೆ, ಆನ್ಲೈನ್ ಟ್ರೈನಿಂಗ್ ಓದೋದು. ಇನ್ಫ್ಯಾಕ್ಟ್ ಅಂತ ಯಾವ ಆನ್ಲೈನ್ ಓದೋದು ಅಂದರೆ ಯಾವ ಲೆವೆಲ್ಗೆ ನಮಗೆ ಮಕ್ಕಳು ಮಲ್ಕೊಂಡಿರ್ತೀವಿ ಅಂದರೆ, ನಾವು ಏನನ್ನೂ ಬದುಕಲ್ಲಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಸ್ಕೆಡ್ಯೂಲ್ ಮಾಡೋಕ್ಕಾಗಲ್ಲ. ಯಾರಾದರೂ 5 ಗಂಟೆಗೆ ನೀವೊಂದು ಕವಿಗೋಷ್ಠಿಗೆ ಬರ್ತೀರಾ ದೀಪ ಅಂತ ಕೇಳಿದ್ರೆ ಎಸ್ ಅಂತ ಹೇಳೋ ಸ್ಥಿತಿನಲ್ಲಿ ನಾವಿರಲ್ಲ. ಯಾಕೆಂದರೆ 5 ಗಂಟೆಗೆ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಖಂಡಿತ ನಮಗೆ ಗೊತ್ತಿರಲ್ಲ. ಆದರೂ ಒಳಗಿಂದ ಆಸೆ ಏನೋ ಇರುತ್ತಲ್ಲ, ಎಸ್ ಅಂತ ಹೇಳ್ಬಿಟ್ಟು ಒಂದು ಚಾನ್ಸ್ ತೊಗೊಳಕ್ಕಾಗುತ್ತಾ ಅಂತ ನೋಡ್ಬೋದು ಅಷ್ಟೇ. ಸೊ ಹಂಗಿರೋದ್ರಿಂದ ಕಷ್ಟನೇ ಪ್ರತಿಯೊಂದು. ಸೊ ಒಂದು ಆನ್ಲೈನ್ ಯಾವುದು ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಅಷ್ಟೆ. ಸೊ ಬಟ್ ಸ್ಟಿಲ್ ಅಂಥ ಗ್ರೂಪ್ಗಳು ತುಂಬ ಮುಖ್ಯ. ಎಸ್. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ಇರೀ ಹೇಳ್ತೀನಿ, ಎಲ್ಲೆಲ್ಲೋ ನೋಟ್ಸ್ ಮಾಡ್ಕೊಂಡಿದ್ದೆ. ಎಸ್, ಮತ್ತು ಈ ಎಲ್ಲ ಸ್ಪೆಷಲ್ ನೀಡ್ ಕ್ಯಾಟಗರಿಯ ಮಕ್ಕಳು ಯಾರಿದ್ದಾರೆ, ಇವರು ಎಲ್ಲರೂ ತುಂಬ ವರ್ಸ್ಟ್ ಕಂಡೀಷನಲ್ಲೇ ಇರಲ್ಲ, ಮೈಲ್ಡ್ ಇರುತ್ತೆ. ಅದ್ರಲ್ಲಿ ಪರ್ಸೆಂಟೇಜ್ಗಳಿರುತ್ತಲ್ಲ, ಸೊ ಬೇರೆ ಬೇರೆ ಲೆವೆಲಲ್ಲಿ ಇರೋವಂಥವ್ರು ಇರ್ತಾರೆ. ಆ್ಯಕ್ಚುಲಿ ADHD ಮಕ್ಕಳು ತುಂಬ ಟ್ಯಾಲೆಂಟೆಡ್ ಇರ್ತಾರೆ. ಫೋಕಸ್, ಸಿಟ್ಟಿಂಗ್ ಟಾಲರೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇದ್ರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಇರ್ತಾರೆ. ಅವ್ರದ್ದು ಬೇರೆ ಬೇರೆ ಅವರ ಸ್ಕಿಲ್ ಏನು ಅಂತ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಪೇರೆಂಟ್ಸು ಸ್ವಲ್ಪ ಸೆನ್ಸಿಬಲ್ ಆಗಿರಬೇಕು. ಅವ್ರಿಗೆ ಇಂಟ್ರೆಸ್ಟ್ ಏನು, ನೀವು ಬೇರೆ ಬೇರೆ ಆ ಮಕ್ಕಳಂತೂ ನನಗೆ ಇದರಲ್ಲಿ ಇಂಟ್ರೆಸ್ಟು ಅಂತ ಬಾಯ್ಬಿಟ್ಟು ಹೇಳಲ್ಲ. ಸೊ ಬೇರೆ ಬೇರೆ ವಸ್ತುಗಳನ್ನ ಅವ್ರು ಕೊಟ್ಟು ಟ್ರೈ ಮಾಡಬೇಕು. ಯಾವುದೋ ಒಂದು ವಸ್ತು ಆ ಮಗು ಎಕ್ಸೆಲ್ ಆಗೋ ಸಾಧ್ಯತೆ ಇರುತ್ತೆ. ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು,
ಅಥವಾ ಒಂದೇನೋ ಸಮಥಿಂಗ್ ಅದನ್ನು ನಾವೇ ಎಕ್ಸ್ಪ್ಲೋರ್ ಮಾಡಬೇಕು. ಸುಮಾರು ಈಗ ನಮಗೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಮತ್ತು ಇದರ ಎಲ್ಲ ನಾವು ಗೂಗಲ್ ಇರೋದ್ರಲ್ಲಿ ಇರೋದ್ರಿಂದ ನಾವು ಅಫ್ಕೋರ್ಸ್ ಅದನ್ನು ರಿಸರ್ಚ್ ಮಾಡ್ಬೋದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡ್ರೆ. ಬಟ್ ಡೆಫಿನೆಟ್ಲಿ ನಮಗೆ ನಮ್ಮ ಮಕ್ಕಳು ಅಕಾಡೆಮಿಕಲಿ ಎಕ್ಸೆಲ್ ಇಲ್ಲ ಅಂತ ನಾವು ನಿರಾಶೆ ಆಗೋಷ್ಟೇ ಇಲ್ಲ, ಅದಕ್ಕಿಂತ ಮೀರಿದ ಒಂದು ಸಾಧನೆ ಮಾಡುವಂಥ ಕೆಪಾಸಿಟಿಗಳು ಕೂಡ ಆ ಮಕ್ಕಳಲ್ಲಿರುತ್ತೆ. ಆಟಿಸಮ್ ಮಕ್ಕಳಿಗೆ ಸುಮಾರು ಸ್ಕಿಲ್ಸ್ ಇದ್ದಾವೆ, ಮತ್ತು ಬೆಸ್ಟ್ ಸ್ವಿಮ್ಮರ್ಗಳಿದ್ದಾರೆ ನಮ್ಮಲ್ಲಿ, ಬೆಸ್ಟ್ ಸ್ಪೋರ್ಟ್ಸ್ ಸೆರೆಬ್ರಲ್ ಪಾಲ್ಸಿ ಇರೋಂಥ ಮಕ್ಕಳು ಎದ್ದು ನಡೆಯೋಕ್ಕಾಗಲ್ಲ ಅನ್ನೋಂಥ ಮಕ್ಕಳು ಕೂಡ ಮೆಟ್ಲು ಹತ್ತಿ ಇಳಿಯುವಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಓನ್ಲಿ ವಿತ್ ದ ಡೆಡಿಕೇಟೆಡ್ ಪಾರ್ಟಿಸಿಪೇಷನ್ ಇಂಟರ್ವೆನ್ಷನ್ ಆಫ್ ಕೇರ್ ಗಿವರ್. ಸೊ ಖಂಡಿತ ಸಾಧ್ಯ ಇದೆ, ಅಂಥ ಪ್ರಯತ್ನಗಳನ್ನು ಮಾಡ್ಬೋದು. ಮತ್ತು ಈ ಥರದ ಸಕ್ಸಸ್ಗೆ ನಾವು ವಿಂಡೋಸ್ನ ಓಪನ್ ಇಟ್ಕೋಬೇಕು ಮತ್ತು ಅಂಥ ಸಕ್ಸಸ್ಗಳನ್ನು ಸೆಲೆಬ್ರೇಟ್ ಮಾಡಬೇಕು. ಅದು ತುಂಬ ಮುಖ್ಯ. ನಮ್ಮ ಸಮಾಜದಲ್ಲೂ ಕೂಡ ಇಂಥ ಸಕ್ಸಸ್ಸನ್ನು ಕಾಮನಾಗಿ ಡಿಸ್ಕಸ್ಸೇ ಮಾಡಲ್ಲ. ನಾವು ಯಾವಾಗಲೂ ಏನೋ ಸತತವಾಗಿ ಸೋಲ್ತಿರೋ RCBಗೆ ನಾವು ಕೊಡೋವಂಥ ಪ್ರಾಮಿನೆನ್ಸನ್ನು ನಾವು ಪ್ಯಾರಾ ಒಲಿಂಪಿಕ್ಗೆ ಕೊಡಲ್ಲ. ನಮ್ಮ ಮೈಂಡ್ ಸೆಟ್ಗಳು ಅಷ್ಟು ಇನ್ನೂ ಅದು ವಿಶಾಲ ಆಗಿಲ್ಲ ಅಂತ ವಿಷಾದದಿಂದ ಹೇಳಬೇಕಾಗತ್ತೆ. ಎನಿವೆ, ಇನ್ನು ಮುಂದೇನಾದರೂ ನಾವು ಅಂಥ ಪ್ರಯತ್ನಗಳನ್ನು ಮಾಡಬೇಕು, ಅಕ್ನಾಲೇಜ್ ಮಾಡೋದನ್ನು ಕಲ್ತ್ಕೋಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಸುಮ್ಮನೆ ಸ್ಕ್ರೋಲ್ ಮಾಡ್ತಿದ್ರೆ ಒಂದು ಕ್ಯಾಟಗರಿ ಕಂಪ್ಲೀಟ್ಲಿ, ಅಫ್ಕೋರ್ಸ್ ತುಂಬ ಕ್ಯಾಟಗರಿಗಳಿದ್ದಾವೆ, ತುಂಬ ಸಮುದಾಯಗಳು ಜಗತ್ತಿನಲ್ಲಿ ಸತತವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿರೋಂಥವ್ರು ಇದ್ದಾರೆ. ಆ ಎಲ್ಲ ಸಮುದಾಯಗಳ ಜೊತೆಗೆ ಈ ಥರದೊಂದು ಅಂಗವೈಕಲ್ಯ ಅಂತ ಸಮಾಜ ಕರೆಯುತ್ತೆ, ಅಂತಹ ಒಂದು ಸ್ಪೆಷಲ್ ನೀಡ್ ಚಿಲ್ಡ್ರನ್ ಕ್ಯಾಟಗರಿ ಕೂಡ ಇದೆ. ಎಸ್, ನಾನು ಇನ್ನೂ ಒಂದು 2 ಪಾಯಿಂಟನ್ನು ಹೇಳಬೇಕು. ಏನು ಅಂದರೆ ಕೇರ್ ಗಿವರ್ಸ್ ಪೇರೆಂಟ್ಸ್, ನಮಗೆ ಈ ಜಾಬನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ಟಾಸ್ಕ್ ಅಂತ ಅನಿಸ್ಬಿಡುತ್ತೆ. ಶುರುವಿನಲ್ಲಿ ನಾವು ಇದೊಂದು ದೈವಿಕ ಕೆಲಸ ಮತ್ತು ಇದೊಂದು ತುಂಬ ತುಂಬ ನಿಸರ್ಗಕ್ಕೆ ಹತ್ತಿರವಾಗಿರುವಂಥ ಕೆಲಸ ಮತ್ತು ತುಂಬ ವ್ಯಾಲ್ಯೂಬಲ್ ಕೆಲಸ ಅಂತೆಲ್ಲ ಮಾಡ್ತಾ ಇರ್ತೀವಿ. ಒಂದು ಲೆವೆಲ್ ಆಗ್ತಿದ್ದಂಗೆ ಎಕ್ಸಾಸ್ಟ್ ಆಗೋಕ್ಕೆ ಶುರು ಆಗುತ್ತೆ, ಓವರ್ವೆಲ್ಮ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ, ಇಂಪಾಸಿಬಲ್ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಫಿಸಿಕಲಿ ತುಂಬ ಟೈರಿಂಗ್ ಜಾಬು, ಮೆಂಟಲಿ ಅದಕ್ಕೂ ಹೆಚ್ಚು ಟೈರಿಂಗ್ ಜಾಬು. ಸೊ ಇವೆರಡೂ ಕೂಡ ನಿಭಾಯಿಸ್ತಾ, ಮತ್ತು ಅದರಲ್ಲಿ ನಾರ್ಮಲ್ ಕಿಡ್ಸ್ ಇದ್ಬಿಟ್ರೆ ಮನೇಲಿ 2 ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಇಟ್ಸ್ ರಿಯಲಿ ಟಫ್ ಟಾಸ್ಕ್. ಸೊ ಕೇರ್ ಗಿವರ್ಸ್ಗೆ ಸೆಲ್ಫ್ ಹೆಲ್ಪ್ ಗೊತ್ತಿಲ್ಲದೆ ಇರೋಂಥವ್ರಿಗೆ, ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಇಲ್ಲದೆ ಇರೋಂಥವ್ರಿಗೆ, ಅಫ್ಕೋರ್ಸ್ ನಾನು ಸ್ವಲ್ಪ ತಿಂಗಳು ಹಂಗೆ ಆಗ್ತಾಯಿರ್ತೀನಿ, 2 ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಓಡಾಡ್ತಿರ್ತೀನಿ, ಗ್ರೇ ಅಂತ ಏನಿಲ್ಲ ನನಗೆ. ಸೊ ಆ ಥರ ಕೇರ್ ಗಿವರ್ಸ್ಗೆ ಒಂದು ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ ಒಂದು ಹೀಲಿಂಗಿಗೆ ಸ್ಪೇಸನ್ನು ಖಂಡಿತ ಮನೆಯ ಉಳಿದ ಸದಸ್ಯರು, ನೆಂಟರಿಷ್ಟರು, ಫ್ರೆಂಡ್ಸು ಖಂಡಿತ ಸಹಾಯ ಮಾಡಬೇಕು. ಇಲ್ಲಾಂದರೆ ಅವರು ಎಕ್ಸಾಸ್ಟ್ ಆಗಿಬಿಡೋವಂಥ ಎಲ್ಲ ಸಾಧ್ಯತೆಯೂ ಇರುತ್ತೆ. ಅದು ಅವರ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಮೇಲೆ ಖಂಡಿತ ನೇರವಾಗಿ ಪರಿಣಾಮ ಬೀರುತ್ತೆ. ತುಂಬ ಕಷ್ಟ ಇದೆ ಈ ಜಾಬು. ಇನ್ಯಾವ ಇದು ಗೊತ್ತಿಲ್ಲ ನನಗೆ, ಬೇರೆ ಇದ್ರ ಗೊತ್ತಿಲ್ಲದೆ ಇರೋ ಜಗತ್ತಿನ ಬಗ್ಗೆ ನಾನು ಮಾತಾಡ್ತಿಲ್ಲ, ಇದು ನಾನು ನೇರವಾಗಿ ಅನುಭವಿಸಿ ಹೇಳ್ತಿದ್ದೀನಿ. ಇಟ್ ಈಸ್ ರಿಯಲಿ ಎಕ್ಸಾಸ್ಟಿಂಗ್ ಜಾಬ್. ಮಗು ಅದೊಂದು ದೇವರ ಕೆಲಸ ಅಂತ ಮಾಡ್ತಿದ್ರು ಕೂಡ ನನಗೆ ಮೀಟ್ ಮಾಡೋಕ್ಕಾಗಬೇಕಲ್ಲ, ನನ್ನ ಕೆಪಾಸಿಟಿ ಅದನ್ನು ರೀಚ್ ಮಾಡೋಕ್ಕಾಗಬೇಕಲ್ಲ. ಸೊ ಅದು ತುಂಬ ಕಷ್ಟ. ಅದಕ್ಕೆ ಅದೊಂದಕ್ಕೆ ಸಮಾಜ ಮತ್ತು ಮನೆಯ ಇತರೆ ಸದಸ್ಯರು ಅದನ್ನು ಖಂಡಿತ ಶೇರ್ ಮಾಡಬೇಕು. ಎಸ್, ಇನ್ನು ತುಂಬ ಮುಖ್ಯವಾಗಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಆಗಲೇ ನಾನು ಹೇಳ್ತಾ ಒಂದು ಮಾತನ್ನು ಕೋಟ್ ಮಾಡಿದೆ, ಸ್ವಲ್ಪ ಉಳ್ಳಂಥ ಕುಟುಂಬಗಳಲ್ಲಿ ಈ ಥರದೊಂದು ಕೇಸ್ ಇದ್ದರೆ ಅಲ್ಲಿ ಅದನ್ನು ಅವ್ರು ನಿಭಾಯಿಸೋಕ್ಕೆ ಅವ್ರಿಗೆ ಬೇರೆ ಬೇರೆ ಥರದ ಅವಕಾಶಗಳು, ಸಾಧ್ಯತೆಗಳು ಇದ್ದಾವೆ. ನಮ್ಮಲ್ಲಿ ಒಂದು ಸರ್ಕಾರದ ಸ್ಕೀಮ್ಗಳು ಏನೇನಿದ್ದಾವೆ, ಅದ್ರ ಬಗ್ಗೆ ನಮಗೆ ಅವೇರ್ನೆಸ್ ಇಲ್ಲ. ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ಕೊಳ್ಳೋಕ್ಕೆ ನಮಗೆಲ್ಲೂ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ನಾವು ಈಗಿರೋ ಕಂಡೀಷನಲ್ಲಿ ಬ್ಯಾಗ್ ತಗಲ ಹಾಕ್ಕೊಂಡು ಪೇಪರ್ ಪೆನ್ ಎತ್ಕೊಂಡು ಇನ್ನೇನೋ ಮಾಡಿಕೊಂಡು ನಾವು ಡಿಪಾರ್ಟ್ಮೆಂಟ್ಗಳಿಗೆ ಅಲಿಯೋಕ್ಕಾಗಲ್ಲ, ಮತ್ತು ವೆಬ್ಸೈಟ್ಗಳಲ್ಲಿ ಕೂಡ ನಮಗೆ ಬೇಕಾಗಿರೋಷ್ಟು ಮಾಹಿತಿಗಳು ಸಿಕ್ಕಲ್ಲ. ನಾವು ವೆಬ್ಸೈಟನ್ನು ಆ್ಯಕ್ಸೆಸ್ ಮಾಡುವಂಥ, ಲ್ಯಾಪ್ಟಾಪನ್ನು ಆ್ಯಕ್ಸೆಸ್ ಮಾಡುವಂಥ ಅಷ್ಟಾದರೂ ನಮ್ಗೆ ಅವಕಾಶ ಇದೆ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕುಟುಂಬಗಳ ಪರಿಸ್ಥಿತಿ ಏನು?
ಅದಕ್ಕೆ ದೇವರು ದಿಂಡ್ರು ಅಂತ ಹೇಳಿ ಹೋಮ ಹವನ ಅಂತ ಮಾಡಿಕೊಂಡು ಇನ್ನೇನೋ ಬೇವಿನ ಸೊಪ್ಪು ಮತ್ತು ಇನ್ನೇನೋ ದಬ್ಬಳ ಚುಚ್ಕೊಂಡು ಮಾಡೋವಂಥ ಇದಕ್ಕೆ ಆಬ್ವಿಯಸ್ಲಿ ಹೋಗ್ತಾರೆ. ಅವ್ರಿಗೆ ಚಾನಲೈಸ್ ಮಾಡೋಕ್ಕೆ ಏನೂ ಇನಿಷಿಯೇಷನ್ ಇಲ್ವಲ್ಲ. ಸೊ ಹಾಗಾಗಿ ಈಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂತ ಇದೆ. ಎಷ್ಟು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಲ್ಲಿ ಇದನ್ನು ಅಟೆಂಡ್ ಮಾಡುವಂಥ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟು ಎಷ್ಟು ಕಡೆ ಇದೆ, ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಆ ಡಿಪಾರ್ಟ್ಮೆಂಟು. ಇನ್ನು ಸ್ಪೆಷಲ್ ನೀಡ್ ಚಿಲ್ಡ್ರನ್ ನ್ಯೂರಾಲಜಿ ಇದೆಲ್ಲ ಸೊ ಕಷ್ಟ ಇದೆ. ಹಾಗಾಗಿ ಸರ್ಕಾರದ ಪಾಲಿಸಿ ಲೆವೆಲಲ್ಲಿ ಇದನ್ನು ಖಂಡಿತವಾಗ್ಲಿ ಈಗ ಆಫ್ಕೋರ್ಸ್ ಇರ್ಬೋದು, ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರ್ಬೋದು. ಇದು ಇನ್ನೂ ಬೆಟರ್ಮೆಂಟ್ ಆಗಬೇಕು. ಯಾಕೆಂದರೆ ನಾನು ಈಗಾಗಲೇ ಒಂದಷ್ಟು ಓಡಾಡಿ ಮಾಡಿ ಗೊತ್ತಿರೋಂಥ ನನಗೂ ಕೂಡ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂದರೆ ಇನ್ನೂ ಎಷ್ಟು ದೊಡ್ಡ ಸಮುದಾಯ ನರಳ್ತಾ ಇರ್ಬೋದು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸ್ ತುಂಬ ದೊಡ್ಡ ರೋಲನ್ನು ಪ್ಲೇ ಮಾಡ್ತಾರೆ. ಇನ್ಫ್ಯಾಕ್ಟ್ ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೆ ತುಂಬ ಸಂಕಷ್ಟದಲ್ಲಿ ನನ್ನನ್ನು ಎತ್ತಿ ನಿಲ್ಲಿಸಿದ್ದು ಇದೇ ನನ್ನ ಸಮುದಾಯ. ನನ್ನ ಸರ್ಕಲ್ ಏನಿದೆ, ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಪ್ರತಿಯೊಬ್ಬರು ಕೂಡ ನನ್ನ ಮಗನ ಹೆಲ್ತ್ ರಿಲೇಟೆಡ್ ತುಂಬ ಸಾಕಷ್ಟು ಜೊತೆಲಿ ನಿಂತು ಹೆಗಲು ಕೊಟ್ಟು ನನಗೆ ಭರವಸೆಯನ್ನು ಕೊಟ್ಟು ಇದನ್ನು ನಿಭಾಯಿಸೋಕ್ಕೆ ಬೇಕಾಗಿರೋಷ್ಟು ನನಗೆ ಧೈರ್ಯ ತುಂಬಿದ್ದಾರೆ. ಅವರೆಲ್ಲರಿಗೂ ನಾನು ಈ ಪ್ರೋಗ್ರಾಮ್ ಮೂಲಕ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಪರ್ಸ್ನಲಾಗಿ ಮ್ಯಾಕ್ಸಿಮಮ್ ಎಲ್ರಿಗೂ ಟ್ರೈ ಮಾಡಿದ್ದೀನಿ ನಿಮಗೆ ಥ್ಯಾಂಕ್ ಯು ಹೇಳೋಕ್ಕೆ. ಸಾಧ್ಯ ಆಗಿಲ್ಲ, ಸುಮಾರು ಜನಕ್ಕೆ ಮಿಸ್ ಆಗಿರ್ಬೋದು. ಇದನ್ನು ಒಪ್ಪಿಸ್ಕೊಳ್ಳಿ, ನನ್ನ ಕೃತಜ್ಞತೆಯನ್ನು ದಯವಿಟ್ಟು ಒಪ್ಪಿಸ್ಕೊಳ್ಳಿ. ನನ್ನ ಹಾಗೆ ಸಾಕಷ್ಟು ಜನ ನಮ್ಮ ಸಮುದಾಯದಲ್ಲಿ ಇದ್ದಾರೆ. ಸ್ಪೆಷಲ್ ನೀಡ್ ಚಿಲ್ಡ್ರನ್ಗಳ ಫ್ಯಾಮಿಲಿಗಳು, ಪೇರೆಂಟ್ಸು ಸಫರ್ ಮಾಡ್ತಾ ಇದ್ದಾರೆ. ಎಲ್ಲರ ಬಗ್ಗೆ ಒಂದು ಸಣ್ಣ ಸಾಂತ್ವನ ಕೊಡುವಂಥ ಅಥವಾ ಒಂದು ಎಂಪಥೆಟಿಕ್ ಆದ ಒಂದು ನೋಟ ಎಚ್ಚರ ಇರಲಿ ಎಲ್ಲರಲ್ಲಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಂಥದ್ದೊಂದು ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದರೂ ಕೂಡ ನನ್ನ ಪರಿಸ್ಥಿತಿ ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಸೊ ದಯವಿಟ್ಟು ಯಾರಿಗೆಲ್ಲ ಸಾಧ್ಯ ಆಗುತ್ತೆ ನೀವು ನಾನು ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದು ನಿಮ್ಮ ಡಿಸಿಷನ್ನು. ಬಟ್ ಖಂಡಿತ ಕನ್ಸಿಡರ್ ಮಾಡಿ ಅಂತಂತೂ ಹೇಳ್ಬೋದು. ಸೊ ಈ ಎಪಿಸೋಡ್ ಮೂಲಕ ನಾನು ನನ್ನ ಅನುಭವನ ಮತ್ತು ನಾನು ಕಂಡು ಕೇಳಿದ ನನ್ನ ಎಕ್ಸ್ಪೀರಿಯೆನ್ಸು, ರಿಸರ್ಚು ಎಲ್ಲನೂ ಸೇರಿ ನಾನು ಒಂದು ಸ್ಪೆಷಲ್ ನೀಡ್ ಚಿಲ್ಡ್ರನ್ಗಳ ಲೈಫ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅವರ ಕುಟುಂಬದ ಸವಾಲುಗಳ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ನೀವು ಇದನ್ನು ಗಮನದಲ್ಲಿಟ್ಕೊಂಡು ಸಮುದಾಯಕ್ಕೆ ಪೂರಕವಾದಂಥ ಯಾವುದೇ ಕೆಲಸದಲ್ಲಿ ನಿಮ್ಮ ಸಾಧ್ಯತೆಯಲ್ಲಿ ನಿಮ್ಮ ಮಿತಿಯಲ್ಲಿ ಯಾವುದೇ ಅವಕಾಶ ಸಿಕ್ಕರೂ ಕೂಡ ಅದಕ್ಕೆ ಕೈ ಚೆಲ್ಲದ ಹಾಗೆ ಅವರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಿಲ್ತೀರ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ. ಅದು ಕೂಡ ನಿಮ್ಮ ಜೊತೆಲಿ ನಿಲ್ಲೋ ಒಂದು ಭಾಗ ಅಂತ ಅಂದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.